ಉದ್ಯೋಗಾಕಾಂಕ್ಷಿಗಳ ಆತಂಕ, ಬೇಸರ, ಅನಿಶ್ಚಿತತೆ ಅರ್ಥ ಆಗಿದೆ. ನಾವು ಅಧಿಕಾರಕ್ಕೆ ಬಂದಾಗ 2.64 ಲಕ್ಷ 2,64,000 ಹುದ್ದೆ ಖಾಲಿ ಇದ್ದವು. ರಾತ್ರೋರಾತ್ರಿ ಈ ಖಾಲಿ ಹುದ್ದೆ ಸೃಷ್ಟಿಯಾಗಿರೋದಲ್ಲ, ಬಿಜೆಪಿಯ ನಿರ್ಲಕ್ಷ್ಯದ ಪರಿಣಾಮ ಇದು ಅಂತ ವಿರೋಧ ಪಕ್ಷದ ನಾಯಕರು ಉದ್ಯೋಗ ಆಕಾಂಕ್ಷಿಗಳ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಪ್ರತಿಭಟನೆ ಕುರಿತು ಸಿಎಂ ಸಿದ್ದರಾಮಯ್ಯ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಬಿಜೆಪಿಯವರು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ನಿರ್ಲಕ್ಷ್ಯದ ಪರಿಣಾಮ ಇದು, ನಮ್ಮ ಸರ್ಕಾರ ಮಾಡಿದ್ದಲ್ಲ ಅಂತ ಅವರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇರೋ ವಿರೋಧ ಪಕ್ಷದ ನಾಯಕರು ಉದ್ಯೋಗ ಆಕಾಂಕ್ಷಿಗಳ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೆಂಬಲವನ್ನ ಕೊಟ್ಟು ಅಂತ ಸಿಎಂ ಸಿದ್ದರಾಮಯ್ಯನವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಆತಂಕ, ಅವರ ಬೇಸರ ಮತ್ತು ಈ ಅನಿಶ್ಚಿತತೆ ಅರ್ಥ ಆಗಿದೆ ನಮಗೆ, ನಮ್ಮ ಸರ್ಕಾರ ಅದನ್ನು ಗಮನಿಸ್ತಾ ಇದೆ. ಇನ್ನು ನಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 2,64,000 ಹುದ್ದೆಗಳು ಖಾಲಿ ಇದ್ವು. ಸೊ ಈ ಖಾಲಿ ಇರುವಂತಹ ಹುದ್ದೆಗಳೇನಿದ್ದಾವೆ ಇದು ಮೊದಲಿಂದಲೂ ಕೂಡ ಖಾಲಿ ಇದ್ದಾವೆ. ಈ ಹಿಂದೆ ಇರುವಂತಹ ಸರ್ಕಾರವು ಕೂಡ ಅದನ್ನ ಭರ್ತಿ ಮಾಡುವಂತ ಕೆಲಸ ಮಾಡಿಲ್ಲ. ರಾತ್ರೋರಾತ್ರಿ ಈ ಖಾಲಿ ಹುದ್ದೆ ಸೃಷ್ಟಿಯಾಗಿರೋದಲ್ಲ. ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ನಿರ್ಲಕ್ಷ್ಯದ ಪರಿಣಾಮ ಇದು, ಅದರ ಪರಿಣಾಮವನ್ನು ನಾವೀಗ ಎದುರಿಸ್ತಾ ಇದ್ದೀವಿ ಅಂತ ಆ ಅರ್ಥದಲ್ಲಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಸದ್ಯಕ್ಕೆ ಮತ್ತೊಂದು ಅಪ್ಡೇಟ್ಸ್ ಸಿಗ್ತಾ ಇದೆ. ಹೋರಾಟದ ಸ್ಥಳದಲ್ಲಿ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊನೆಗೂ ಬಂದ್ರಲ್ಲ ಅನ್ನುವಂತಹ ವಿಚಾರ, ಯಾಕಂದ್ರೆ ವಿಪಕ್ಷದ ಪ್ರಮುಖ ನಾಯಕರು ಅಲ್ಲಿ ಬಂದಾಗಲೂ ಕೂಡ ಇದನ್ನೇ ಅವರು ಪ್ರಸ್ತಾಪ ಮಾಡಿದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾರು ಬರ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಜಿಲ್ಲಾಧಿಕಾರಿಯವರು ಹೋರಾಟದ ಸ್ಥಳಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಪ್ರತಿಭಟನೆಯ ಬಿಸಿ, ಆ ಕಾವು ಮಾತ್ರ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಸೇರ್ಪಡೆಗೊಂಡಿದ್ದಾರೆ, ಜಮಾವಣೆಗೊಂಡಿದ್ದಾರೆ. ಸೊ ಈ ಪರಿಸ್ಥಿತಿ ಮೇಲಿನ ಮೇಲೆ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಡಿಸಿ ಅವರು ಬಂದು ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಸ್ನೇಹಲ್ ಅವರು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇರುವುದು, ಆ ಹೋರಾಟದ ಆಕ್ರೋಶ, ಹೋರಾಟದ ಕಾವು ಎಷ್ಟರ ಮಟ್ಟಿಗಿತ್ತು ಅನ್ನೋದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸ್ನೇಹಲ್ ಅವರು ಬಂದು ಪ್ರತಿಭಟನಾ ನಿರತ ಉದ್ಯೋಗಾಕಾಂಕ್ಷಿಗಳ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದಲೂ ಕೂಡ ಒಂದು ರಿಯಾಕ್ಷನ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ.